ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಭಾರತವು ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಉತ್ತಮ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ಭೂಮಾರ್ಗದ ಮೂಲಕ ಅನೇಕರು ಭಾರತಕ್ಕೆ ಬಂದು ಭಾರತದಿಂದ ಮಸಾಲೆ ಪದಾರ್ಥಗಳನ್ನು ಸೇರಿದಂತೆ ಅನೇಕ ವಸ್ತುಗಳನ್ನು ಭಾರತದಿಂದ ಕೊಂಡೊಯ್ದಿದ್ದಾರೆ. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಬಿಟ್ಟರು. ಈ ಮೂಲಕ ಯುರೋಪಿಯನ್ನರ ಪಾಲಿಗೆ ಭರತಖಂಡ ಮರೀಚಿಕೆಯಾಗಿ ಬಿಡ್ತು. ಭೂಮಾರ್ಗದ ಮೂಲಕ ಭಾರತಕ್ಕೆ ಬರಲು ಅವಕಾಶವಿಲ್ಲದೆ ಪರ್ಯಾಯ ಮಾರ್ಗವನ್ನು ಹುಡುಕುವಂತೆ ಆಗಿಬಿಡ್ತು. ಭಾರತದ ಮಸಾಲ ಪದಾರ್ಥಗಳ ರುಚಿ ಹತ್ತಿದ್ದ ಯುರೋಪಿಯನ್ನರಿಗೆ ಭಾರತಕ್ಕೆ ಬರಲು ಅನ್ಯ ಮಾರ್ಗವನ್ನು ಹುಡುಕುವ ಅನಿವಾರ್ಯತೆ ಸೃಷ್ಟಿಯಾಗಿ ಬಿಡ್ತು. ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ತಲುಪಬೇಕು ಎಂದು ಅವರು ನಿರ್ಧರಿಸಿದ್ರು. ಪೋರ್ಚುಗೀಸರ ನಾವಿಕರಾದ ಬಾರ್ತೊಲೊಮಿಯೋ ಡಯಾಸ್ ಎಂಬ ನಾವಿಕ ಭಾರತಕ್ಕೆ ಸಮುದ್ರದ ಮೂಲಕ ಬರೋಕೆ ಸಿದ್ಧನಾದ. ಸಮುದ್ರದತ್ತ ಹಡಗು ಹತ್ತಿ ನಿಂತ. ಸಮುದ್ರದಲ್ಲಿ ಬೀಸುತ್ತಿದ್ದ ಗಾಳಿ ಶಬ್ದ ಆತನಲ್ಲಿ ಭಯ ಹುಟ್ಟಿಸ್ತಾ ಇತ್ತು. ಗಾಳಿಯ ರಭಸಕ್ಕೆ ಹಡಗು ತೇಲಾಡ್ತಾ ಇತ್ತು. ಕೊನೆಗೆ ಆಫ್ರಿಕಾದ ತುತ್ತ ತುದಿಗೆ ಬಂದು ನಿಂತು ಬಿಟ್ಟ. ಸಮುದ್ರದ ಮಧ್ಯದಲ್ಲಿ ಬೀಸುತ್ತಿದ್ದ ಮಹಾಮಾರಿಯಂತ ಬಿರುಗಾಳಿಯನ್ನ ಎದುರಿಸಲಾಗದೆ ಬಂದ ದಾರಿಯಲ್ಲೇ ಆತ ಹೊರಟು ಬಿಟ್ಟ. ಭಾರತದ ಮಸಾಲೆ ಪದಾರ್ಥದ ರುಚಿಗೆ ಶರಣಾಗಿದ್ದ ಪೋರ್ಚುಗೀಸರು ಅದನ್ನು ಹೇಗಾದರೂ ತರಲೇಬೇಕು ಎಂಬ ದಿಟ್ಟ ಹೆಜ್ಜೆಯನ್ನು ಇಟ್ಟು ಬಿಟ್ಟಿದ್ರು. ವಾಸ್ಕೋಡಿಗಾಮ ಎಂಬ ನಾವಿಕನನ್ನ ಇಮ್ಯಾನ್ಯುಯಲ್ ರಾಜಕುಮಾರ ಕಳುಹಿಸ್ತಾನೆ. ಡಯಾಸ್ ಮಾರ್ಗವಾಗಿ ಆತ ಚಲಿಸಿ ವಾಸ್ಕೋಡಗಾಮ 4 ಹಡಗುಗಳ ಮೂಲಕ ಸಮುದ್ರದಲ್ಲಿ ಹೊರಟೇ ಬಿಟ್ಟ. ಅಲೆಗಳ ರಭಸ, ಬಿರುಗಾಳಿಯ ಭೋರ್ಗರಿತ ಎಲ್ಲರಲ್ಲಿ ಭಯವನ್ನು ಉಂಟು ಮಾಡ್ತಾ ಇದ್ರೆ, ಇತ್ತ ವಾಸ್ಕೋಡಿಗಾಮ ನಾನು ಏನನ್ನು ಸಾಧಿಸ್ತಾ ಇದ್ದೇನೆ ಎಂಬ ಛಲದಲ್ಲಿ ನಿಂತಿದ್ದ. ಭಾರತವನ್ನು ಸಮೀಪಿಸುತ್ತಿದ್ದಂತೆ ಆತನಿಗೆ ಗುಜರಾತಿನ ನಾವಿಕ ಅಬ್ದುಲ್ ಅಜೀದನ ಹಡಗು ಕಾಣಿಸುತ್ತೆ. ಆ ಮಾರ್ಗವಾಗಿ ಹೊರಟು ವಾಸ್ಕೋಡಿಗಾಮ ಆತನ ಸಹಾಯದಿಂದ 1498 ಮೇ 17ರಂದು ಕೇರಳದ ಕಲ್ಲಿಕೋಟೆಗೆ ಬರುವ ಮೂಲಕ ಭಾರತವನ್ನು ಆತ ತಲುಪಿದ್ದ. ಸಾಂಬಾರು ಪದಾರ್ಥವನ್ನು ಕೊಳ್ಳುವ ಸಲುವಾಗಿ ಬಂದ ಇವರು ಭಾರತದ ಮುಗ್ಧ ಜನರ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡ್ರು. ಮೋಸ ಮಾಡೋಕೆ ಶುರು ಮಾಡಿದ್ರು. ವ್ಯಾಪಾರ ಮಾಡುವ ಸಲುವಾಗಿ ಅನುಮತಿಗಾಗಿ ಅಲೆದಾಡಿದ್ರು. ಕೊನೆಗೆ ಭಾರತೀಯರ ಮೇಲೆಯೇ ಸಾರ್ವಭೌಮತ್ವವನ್ನು ಸಾಧಿಸಲು ಹೊರಟೇ ಬಿಟ್ರು. ಕೆಲ ಕಾಲ ಭಾರತವನ್ನು ಆಳಿದ ಪೋರ್ಚುಗೀಸರಿಗೆ ಗಟ್ಟಿಯಾಗಿ ನೆಲೆಯೂರಲು ಬ್ರಿಟಿಷರು ಬಿಡಲಿಲ್ಲ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಭಾರತವನ್ನು ಬಿಡುವ ಅನಿವಾರ್ಯತೆ ಪೋರ್ಚುಗೀಸರಿಗೆ ಉಂಟಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.